1925ರಲ್ಲಿ ನಾಗಪುರದಲ್ಲಿ ವಿಜಯದಶಮಿಯೆಂದು ಆರಂಭವಾದ ಒಂದು ಸಣ್ಣ ಸಂಘಟನೆ ಇಂದು ಭಾರತದಲ್ಲೇ ಅತೀ ದೊಡ್ಡ ಸ್ವಯಂ ಸೇವಕ ಸಂಘಟನೆಗಳಲ್ಲಿ ಒಂದಾಗಿ ಬೆಳೆದಿದೆ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್. ಇದರ ಇತಿಹಾಸ, ವಿಸ್ತರಣೆ, ತತ್ವಗಳು, ವಿವಾದಗಳು ಮತ್ತು ರಾಜಕೀಯ ಪ್ರಭಾವ ಇವೆಲ್ಲವನ್ನೂ ಇಂದು ನಾವು ಸಮತೋಲನದ ದೃಷ್ಟಿಯಿಂದ ತಿಳಿದುಕೊಳ್ಳೋಣ. ಸ್ಥಾಪನೆ ಮತ್ತು ಆರಂಭ. ಆರ್ಎಸ್ಎಸ್ ಅನ್ನು 1925ರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ನಾಗಪುರದಲ್ಲಿ ಸ್ಥಾಪಿಸಿದರು. ಆ ಸಮಯದಲ್ಲಿ ದೇಶದಲ್ಲಿ ಖಿಲಾಫಟ್ ಚಳುವಳಿ ಮತ್ತು ಕಾಂಗ್ರೆಸ್ ರಾಜಕೀಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿತ್ತು. ಹೆಡ್ಗೇವಾರ್ ಅವರ ದೃಷ್ಟಿಯಲ್ಲಿ ಹಿಂದೂ ಸಮಾಜದ ಸಂಘಟನೆ ಮತ್ತು ಸಾಂಸ್ಕೃತಿಕ ಏಕತೆ ಅಗತ್ಯವಾಗಿತ್ತು. ಮನೆಮಾತಿನ ಸಭೆಯಲ್ಲಿ ಸುಮಾರು 12 ಜನರಿಂದ ಆರಂಭವಾದ ಈ ಸಂಘಟನೆ ನಿಧಾನವಾಗಿ ಶಾಖೆಗಳ ಮೂಲಕ ವಿಸ್ತರಿಸತೊಡಗಿತು. ಗೋಲ್ವಾಲ್ಕರ್ ಕಾಲ ಮತ್ತು ವಿಸ್ತರಣೆ. 1930ರ ದಶಕದಲ್ಲಿ ಮಾಧವರಾವ್ ಎಸ್ ಗೋಲ್ವಾಲ್ಕರ್ ಸಂಘದೊಂದಿಗೆ ಸಕ್ರಿಯರಾದರು. 1940ರಲ್ಲಿ ಹೆಡ್ಗೇವಾರ್ ಅವರ ನಿಧನದ ನಂತರ ಗೋಲ್ವಾಲ್ಕರ್ ಸಂಘದ ನಾಯಕರಾದರು. ಅವರ ಕಾಲದಲ್ಲಿ ಸಂಘವು ದೆಹಲಿ, ಕೋಲ್ಕತ್ತಾ, ಚೆನ್ನೈ ಮತ್ತು ದೇಶದ ವಿವಿಧ ಭಾಗಗಳಿಗೆ ವಿಸ್ತರಿಸಿತು. ಶಾಖೆಗಳ ಮೂಲಕ ಶಿಸ್ತು, ಸಂಘಟನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚಿದವು. ಶಾಖಾ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ? ಆರ್ಎಸ್ಎಸ್ನ ಮೂಲ ಘಟಕವೇ ಶಾಖೆ. ಮುಕ್ತ ಮೈದಾನದಲ್ಲಿ ಸುಮಾರು 1 ಗಂಟೆ ನಡೆಯುವ ಈ ಸಭೆಗಳಲ್ಲಿ ಪ್ರಾರ್ಥನೆ, ಯೋಗ, ಸೂರ್ಯ ನಮಸ್ಕಾರ, ಲಾಠಿ ತರಬೇತಿ, ಆಟಗಳು ಮತ್ತು ಬೌದ್ಧಿಕ ಚರ್ಚೆಗಳು ನಡೆಯುತ್ತವೆ. ಶಾಖೆಗಳು ಬೆಳಿಗ್ಗೆ, ಸಂಜೆ ಅಥವಾ ವಾರದ ನಿರ್ದಿಷ್ಟ ದಿನಗಳಲ್ಲಿ ನಡೆಯಬಹುದು. ಸಂಘದ ಸಂಘಟನಾ ರಚನೆ ಕೇಂದ್ರದಿಂದ ಗ್ರಾಮ ಮಟ್ಟದವರೆಗೆ 11 ಹಂತಗಳಲ್ಲಿ ವಿಸ್ತರಿಸಿದೆ. ಸದಸ್ಯತ್ವ ಮತ್ತು ವ್ಯಾಪ್ತಿ. ವಿವಿಧ ವರದಿಗಳ ಪ್ರಕಾರ ಸಂಘವು ಲಕ್ಷಾಂತರದಿಂದ ಕೋಟಿ ಸಂಖ್ಯೆಯ ತರಬೇತಿ ಪಡೆದ ಸ್ವಯಂ ಸೇವಕರನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ದೇಶದ ಸಾವಿರಾರು ಗ್ರಾಮಗಳಲ್ಲಿ ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸಂಘ ಹೇಳುತ್ತದೆ. ವಿದೇಶಗಳಲ್ಲಿಯೂ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಘದ ಚಟುವಟಿಕೆಗಳಿವೆ ಎಂದು ಹೇಳಿಕೆಗಳಿವೆ. ಅಂಗಸಂಸ್ಥೆಗಳು ಮತ್ತು ಸಂಘ ಕುಟುಂಬ. ಆರ್ಎಸ್ಎಸ್ಗೆ ಸಂಬಂಧಿಸಿದಂತೆ ಹಲವಾರು ಅಂಗಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಶಿಕ್ಷಣ, ಸಾಮಾಜಿಕ ಸೇವೆ, ಕಾರ್ಮಿಕ ಸಂಘಟನೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ವಿವಿಧ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಉದಾಹರಣೆಗೆ ಭಾರತೀಯ ಜನತಾ ಪಕ್ಷ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ವಿದ್ಯಾಭಾರತಿ, ಸೇವಾ ಭಾರತಿ ಮುಂತಾದವುಗಳನ್ನು ಸಾಮಾನ್ಯವಾಗಿ ಸಂಘ ಕುಟುಂಬ ಎಂದು ಕರೆಯಲಾಗುತ್ತದೆ. ಸಾಮಾಜಿಕ ಮತ್ತು ಪರಿಹಾರ ಕಾರ್ಯಗಳು. ವಿವಿಧ ಸಂದರ್ಭಗಳಲ್ಲಿ ಸಂಘದ ಸ್ವಯಂ ಸೇವಕರು ಪರಿಹಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ಎಂದು ವರದಿಗಳಿವೆ. 1962ರ ಚೀನಾ-ಭಾರತ ಯುದ್ಧದ ಸಂದರ್ಭದಲ್ಲಿ ಸಹಾಯ ಕಾರ್ಯಗಳು, 1965ರ ಯುದ್ಧದ ಸಮಯದಲ್ಲಿ ರಕ್ತದಾನ, ಒಡಿಶಾ ಚಂಡಮಾರುತ, ಭೋಪಾಲ್ ಅನಿಲ ದುರಂತ, ಗುಜರಾತ್ ಭೂಕಂಪ, ಉತ್ತರಾಖಂಡ ಪ್ರವಾಹ ಮುಂತಾದ ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಲಾಗಿದೆ. ವಿವಾದಗಳು ಮತ್ತು ನಿಷೇಧಗಳು. ಆರ್ಎಸ್ಎಸ್ ತನ್ನ ಇತಿಹಾಸದಲ್ಲಿ ಹಲವು ವಿವಾದಗಳನ್ನು ಎದುರಿಸಿದೆ. 1948ರಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ನಂತರ ಸಂಘದ ಮೇಲೆ ನಿಷೇಧ ವಿಧಿಸಲಾಯಿತು. 1975ರ ತುರ್ತು ಪರಿಸ್ಥಿತಿಯಲ್ಲಿಯೂ ಮತ್ತೆ ನಿಷೇಧಿಸಲಾಯಿತು. 1992ರ ಬಾಬ್ರಿ ಮಸೀದಿ ಧ್ವಂಸ ನಂತರವೂ ನಿಷೇಧ ಹೇರಲಾಯಿತು. ಸಂಘವು ತಾನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಿಕೊಂಡಿದ್ದರೂ ಅದರ ರಾಜಕೀಯ ಪ್ರಭಾವದ ಬಗ್ಗೆ ಸಾರ್ವಜನಿಕ ಚರ್ಚೆ ಮುಂದುವರೆದಿದೆ. ತತ್ವಗಳು ಮತ್ತು ಚಿಂತನೆಗಳು. ಆರ್ಎಸ್ಎಸ್ ಕೆಲವು ಪ್ರಮುಖ ತತ್ವಗಳನ್ನು ಮುಂದಿಡುತ್ತದೆ. ಅಖಂಡ ಭಾರತ, ಐತಿಹಾಸಿಕ ಸಾಂಸ್ಕೃತಿಕ ಏಕತೆಯ ದೃಷ್ಟಿಕೋನ, ಏಕಾತ್ಮ ಮಾನವತಾವಾದ, ಮಾನವ ಕೇಂದ್ರಿತ ಅಭಿವೃದ್ಧಿಯ ತತ್ವ, ಹಿಂದುತ್ವ, ಹಿಂದೂ ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಅಭಿವ್ಯಕ್ತಿ. ಸಂಘ ಕಾರ್ಯಕ್ರಮಗಳಲ್ಲಿ ಕೇಸರಿ ಧ್ವಜಕ್ಕೆ ವಿಶೇಷ ಸ್ಥಾನವಿದೆ. ರಾಜಕೀಯ ಪ್ರಭಾವ. ಸಂಘವು ತಾನು ರಾಜಕೀಯ ಪಕ್ಷವಲ್ಲ ಎಂದು ಹೇಳಿಕೊಂಡಿದ್ದರೂ ಭಾರತೀಯ ರಾಜಕಾರಣದಲ್ಲಿ ಅದರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಲವಾರು ಬಿಜೆಪಿ ನಾಯಕರು ಸಂಘದ ಹಿನ್ನೆಲೆಯಿಂದ ಬಂದವರು. ತುರ್ತು ಪರಿಸ್ಥಿತಿ ಮತ್ತು ರಾಮಜನ್ಮಭೂಮಿ ಚಳುವಳಿಯ ಸಂದರ್ಭಗಳಲ್ಲಿ ಸಂಘದ ಪಾತ್ರ ಪ್ರಮುಖವಾಗಿತ್ತು. 1925ರಲ್ಲಿ ಆರಂಭವಾದ ಒಂದು ಸಂಘ ಸಂಘಟನೆ ಇಂದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಚರ್ಚೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಆರ್ಎಸ್ಎಸ್ ಬೆಂಬಲು ಮತ್ತು ವಿರೋಧ ಎರಡನ್ನೂ ಎದುರಿಸುತ್ತಾ ತನ್ನ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.